ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ರಘು ಎಜುಕೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳನ್ನು ಮೊದಲಿಗರಾಗಿ ಪಡೆಯಿರಿ. ಸ್ನೇಹಿತರೆ, ಸೋಮವಾರದಿಂದ ಅಂದರೆ ಏಪ್ರಿಲ್ 1, 2019ರಿಂದ ಹಣಕಾಸು ಇಲಾಖೆ ಮತ್ತು ಇನ್ನಿತರ ವಲಯಗಳಲ್ಲಿ ಹಲವಾರು ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಯಾವ ಕ್ಷೇತ್ರಗಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನೀಡುತ್ತಿದ್ದೇನೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ ಅದರ ಹೊಸ ನಿಯಮಗಳಂತೆ ಗ್ರಾಹಕರು DTH ಮೂಲಕ ತಮ್ಮ ಆಯ್ಕೆಯ ವಾಹಿನಿಗಳನ್ನು ಆರಿಸಿಕೊಳ್ಳಲು ಮಾರ್ಚ್ 31 ಕಡೆಯ ದಿನಾಂಕವಾಗಿತ್ತು. ಈ ಗಡುವು ಮುಕ್ತಾಯವಾಗಿದೆ. ಒಂದೇ EPF 2019 ಏಪ್ರಿಲ್ 1ರಿಂದ ಯಾವುದೇ ಉದ್ಯೋಗಿಯು ತನ್ನ ಕಂಪನಿಯನ್ನು ಬದಲಿಸಿದಾಗ ತನ್ನ PF ಖಾತೆಯ ವರ್ಗಾವಣೆಗಾಗಿ ಪ್ರತ್ಯೇಕ ಅರ್ಜಿಯನ್ನು ಕೊಡಬೇಕಿಲ್ಲ. EPFOನ ಸ್ವಯಂಚಾಲಿತ ವ್ಯವಸ್ಥೆಯಡಿ ಉದ್ಯೋಗಿ ಹೊಸ ಕಂಪನಿಯನ್ನು ಸೇರಿಕೊಂಡ 1 ತಿಂಗಳೊಳಗಾಗಿ ಅವರ PF ಖಾತೆ ಬದಲಾಗುತ್ತದೆ. ಈ ನಡುವೆ ಆಧಾರ್ ಮತ್ತು ಪಾನ್ ಕಾರ್ಡ್ಗಳ ಲಿಂಕಿಂಗ್ಗಾಗಿ ವಿಧಿಸಲಾಗಿದ್ದ ಮಾರ್ಚ್ 31ರ ಗಡುವನ್ನು ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸಿದೆ. ಆದರೆ ಏಪ್ರಿಲ್ 1ರ ನಂತರ ಸಲ್ಲಿಸಲಾಗುವ ಆದಾಯ ತೆರಿಗೆ ರಿಟರ್ನ್ ವೇಳೆ ತೆರಿಗೆದಾರರು ಆಧಾರ್, ಪಾನ್ ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸುವುದು ಕಡ್ಡಾಯವಾಗಲಿದೆ. ಇದು 6ನೇ ಬಾರಿ ಗಡುವು ವಿಸ್ತರಣೆಯಾಗುತ್ತಿರುವುದು ನಿಮ್ಮ ಗಮನಕ್ಕೆ ಇರಲಿ. ಏಪ್ರಿಲ್ 1ರಿಂದ ನೀವು ಪ್ರಯಾಣ ಮಾಡಬಯಸಿದ್ದ ರೈಲನ್ನು ನಿಗದಿತ ಸಮಯದೊಳಗೆ ತಲುಪುವಲ್ಲಿ ತಡವಾಗಿ ಆ ರೈಲು ಸ್ಟೇಷನ್ನಿಂದ ಹೊರಟು ಹೋದರೆ ನಿಮ್ಮ ಹಣ ನಿಮಗೆ ಮರುಪಾವತಿಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಆ ನಿರ್ದಿಷ್ಟ ಪ್ರಯಾಣಕ್ಕಾಗಿ ನೀಡಲಾಗಿರುವ 2 PNR ಸಂಖ್ಯೆಯನ್ನು ದಾಖಲಿಸಬೇಕು. ಈ 2 ಟಿಕೆಟ್ಗಳಲ್ಲಿ ನಿಮ್ಮ ಹೆಸರು, ಇನ್ನಿತರ ವಿವರ ಒಂದೇ ರೀತಿ ಇರಬೇಕು. ಕಡಿಮೆ ವೆಚ್ಚದ ಮನೆಗಳ ಮೇಲೆ ವಿಧಿಸಲಾಗಿದ್ದ GST 8% 1% ಇಳಿಯಲಿದೆ. ಅಧಿಕ ವೆಚ್ಚದ ಮನೆಗಳ ಮೇಲಿನ GSTಯು 12% 5% ಇಳಿಯಲಿದೆ. ಹೀಗಾಗಿ ಮನೆಗಳನ್ನು ಖರೀದಿಸುವವರಿಗೆ, ಮನೆಯನ್ನು ಕಟ್ಟುವವರಿಗೆ ಈ GST ದರದಲ್ಲಿನ ಇಳಿಕೆ ಅತ್ಯಂತ ಲಾಭದಾಯಕವಾಗಲಿದೆ, ಅನುಕೂಲಕರವಾಗಲಿದೆ. ಮಾರುಕಟ್ಟೆಯಲ್ಲಿನ ಕೆಲವು ಕಾರು ಕಂಪನಿಗಳು ದರ ಪರಿಷ್ಕರಿಸಲು ನಿರ್ಧರಿಸಿವೆ. ಏಪ್ರಿಲ್ 1ರಿಂದ 125cc ಮತ್ತು ಅದಕ್ಕಿಂತ ಹೆಚ್ಚಿನ ಶಕ್ತಿಶಾಲಿ ಎಂಜಿನ್ ಇರುವ ಮೋಟಾರ್ ಬೈಕುಗಳಲ್ಲಿ ಆಂಟಿ ಲಾಕ್ ಬ್ರೇಕಿಂಗ್ ವ್ಯವಸ್ಥೆ ಕಡ್ಡಾಯವಾಗಿ ಇರಲಿದೆ. 125cc ಒಳಗಿನ ಬೈಕುಗಳಲ್ಲಿ ಕಾಂಬಿ ಬ್ರೇಕಿಂಗ್ ವ್ಯವಸ್ಥೆ ಇರಲಿದೆ. ಇನ್ನು ಆರೋಗ್ಯ ಶಿಕ್ಷಣ ಸೆಸ್ 3% 4% ಹೆಚ್ಚಾಗಲಿದೆ. 2018ರ ಬಜೆಟ್ನಲ್ಲಿ ಈ ಸೆಸ್ ಏರಿಸಲಾಗಿರಲಿಲ್ಲ. 2018-19ರ ಹಣಕಾಸು ವರ್ಷದಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದ್ದು ಇದು ಸರ್ಚಾರ್ಜ್ ಒಳಗೊಂಡಿರುತ್ತದೆ. ಸ್ನೇಹಿತರೆ, ಹಣಕಾಸು ಇಲಾಖೆ ಮತ್ತು ಇನ್ನಿತರ ವಲಯಗಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಎಂಬ ಈ ವಿಡಿಯೋ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳು. ಶುಭವಾಗಲಿ.